ನಮಸ್ಕಾರ ಬಂಧುಗಳೇ. ನಂದಿದೇವರು ಶಿವದೇವರ ಅಂಶದಿಂದಲೇ ಹುಟ್ಟಿರುವುದು. ಹಾಗಾಗಿ ಅವರಿಗೂ ಶಿವದೇವರಿಗೂ ಹೆಚ್ಚು ವ್ಯತ್ಯಾಸವಿಲ್ಲ. ಈ ವಿಡಿಯೋದಲ್ಲಿ ನಾವು ನಂದಿಕೇಶ್ವರ ದೇವರ ಒಂದು ಅತಿ ಸರಳ ಮಂತ್ರವನ್ನು ಪಾರಾಯಣ ಮಾಡೋಣ. ನಂದಿದೇವರು ಹಲವಾರು ವರ್ಷ ಶಿವದೇವರ ತಪಸ್ಸು ಮಾಡಿದ ನಂತರ ಶಿವದೇವರಿಂದ ಶಕ್ತಿಯನ್ನು ಪಡೆದುಕೊಂಡರು ಮತ್ತು ಅವರಿಗೆ ಶಿವದೇವರ ವಾಹನವಾಗಿ ಅವರ ಜೊತೆ ಸದಾ ಇರುವ ವರದಾನ ಪ್ರಾಪ್ತಿಯಾಯಿತು. ಈ ರೀತಿ ನಂದಿಯಾಗಿದ್ದವರು ಶಿವದೇವರ ಆಶೀರ್ವಾದದಿಂದ ನಂದಿಕೇಶ್ವರ ದೇವರಾದರು. ನಂದಿಕೇಶ್ವರ ದೇವರ ಈ ಮಂತ್ರ ಮನುಕುಲದ ಸಕಲ ದುಃಖವನ್ನು ಪರಿಹಾರ ಮಾಡುತ್ತದೆ. ಈ ಅದ್ಭುತ ಮಂತ್ರವನ್ನು ನೀವೇ ಪಾರಾಯಣ ಮಾಡಿದರೆ ಒಳ್ಳೆಯದು. ಆದರೆ ಕಾರಣಾಂತರಗಳಿಂದ ನಿಮಗೆ ಪಾರಾಯಣ ಮಾಡಲು ಸಾಧ್ಯವಾಗದಿದ್ದರೆ ಈ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡಿ. ಬಂಧುಗಳೇ, ಇವತ್ತಿನ ಮನೆಮದ್ದು ಹೀಗಿದೆ. ನಿಮಗೆ ಕೀಟ ಅಥವಾ ಇನ್ಸೆಕ್ಟ್ ಕಚ್ಚಿ ಸ್ವೆಲ್ಲಿಂಗ್ ಆದರೆ ಆ ಜಾಗಕ್ಕೆ ತಕ್ಷಣ ಹಿಂಗು ನೀರು ಹಾಕಿ. ಹಿಂಗು ನೀರನ್ನು ಈ ರೀತಿ ತಯಾರಿಸಬೇಕು. ಅರ್ಧ ಚಮಚ ತಣ್ಣಗಾದ ಬಿಸಿ ನೀರಿಗೆ 1 ಚಿಟಕಿ ಹಿಂಗನ್ನು ಹಾಕಿ ಅದನ್ನು ನೀರಿನಲ್ಲಿ ಚೆನ್ನಾಗಿ ಬೆರೆಸಿ. ಈ ನೀರನ್ನು ಇನ್ಸೆಕ್ಟ್ ಕಚ್ಚಿದ ಜಾಗದ ಮೇಲೆ ಹಚ್ಚಿ. ಕೀಟದ ಕೂದಲು ಅದು ಕಚ್ಚಿದ ಜಾಗದಲ್ಲಿ ನಿಮ್ಮ ಚರ್ಮದ ಒಳಗಡೆಯೇ ಇದ್ದರೆ ಅದನ್ನು ಹೊರಗೆ ತೆಗೆಯಿರಿ. ಆ ಕೂದಲು ನಿಮಗೆ ತೆಗೆಯಲು ಆಗದಿದ್ದರೆ ಡಾಕ್ಟರಿಗೆ ತೋರಿಸಿ. ಏಕೆಂದರೆ ಆ ಕೂದಲು ಚರ್ಮದ ಒಳಗಡೆ ಇರುವವರೆಗೆ ಬಾಪು ವಾಸಿಯಾಗುವುದಿಲ್ಲ. ಬಂಧುಗಳೇ, ನೀವು ಚಾನಲಿಗೆ ಮೊದಲನೇ ಬಾರಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದ ಬೆಲ್ ಬಟನ್ ಒತ್ತಿ ಆಲ್ ಅನ್ನುವ ಆಪ್ಷನ್ ಅನ್ನು ಸಿಲೆಕ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಇನ್ನೂ ಹೆಚ್ಚು ಇಂತಹ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಮತ್ತು ನಿಮಗೂ ನಮ್ಮ ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಸಿಗುತ್ತದೆ. ಮಂತ್ರಶ್ರವಣ ಮಾಡುವಾಗ ಓಂ ನಂದಿಕೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಬಂಧುಗಳೇ. ಮಂತ್ರ ಪಾರಾಯಣವನ್ನು ಶುರು ಮಾಡೋಣ. ಓಂ ನಂದಿಕೇಶ್ವರಾಯ ನಮಃ. 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 ಓಂ
नन्दिकेश्वराय नमः। ॐ 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 नन्दिकेश्वराय नमः।
नन्दिकेश्वराय नमः। ॐ नन्दिकेश्वराय नमः। ॐ नन्दिकेश्वराय नमः। ॐ नन्दिकेश्वराय नमः।